ಬೆಳಗಾವಿ ಸುತ್ತಲಿನ ಜನರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ. 2017ರಲ್ಲಿ ಸಿದ್ದರಾಮಯ್ಯ ಅವರೇ ಈ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆ ಜನರಿಗೆ ಇವತ್ತು ಖುಷಿಯ ದಿನ. ಸುಮಾರು 49 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬೆಳಗಾವಿ ನಗರ ನೂತನ ಬಸ್ ನಿಲ್ದಾಣವನ್ನ ಸಿಎಂ ಲೋಕಾರ್ಪಣೆ ಮಾಡಿದ್ದಾರೆ. ಉದ್ಘಾಟನೆ ಬಳಿಕ ಕಟ್ಟಡ ವೀಕ್ಷಿಸಿದ ಮುಖ್ಯಮಂತ್ರಿಗಳು ಜನರಿಗೆ ಉಪಯೋಗ ಆಗಲಿದೆ ಅಂತ ಹೇಳಿದ್ರು. ನಂತರ ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಬಹುದಿನಗಳ ಕನಸಾಗಿದ್ದ 180 ಕೋಟಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆಗೊಳಿಸಿದ್ರು. ಬಳಿಕ ಮಾತನಾಡಿದ ಸಿಎಂ ಎಲ್ಲ ವರ್ಗಕ್ಕೂ ಉತ್ತಮವಾದ ಆರೋಗ್ಯ ಸಿಗಬೇಕು ಅಂತ ಹೇಳಿದ್ರು. 2017ರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದು, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಬಿಜೆಪಿಯವರು ಏನು ಮಾಡಲಿಲ್ಲ. 4 ವರ್ಷ ಇದ್ರಲ್ಲ ಅವರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು, 4 ವರ್ಷ 3 ವರ್ಷ ತಿಂಗಳು, ಬಹಳ ಹಿಂದೆನೇ ಆಗ್ತಿತ್ತು. ಇದಕ್ಕೂ ಮೊದಲು ಬೆಳಗಾವಿಗೆ ಸಿಎಂ ಆಗಮಿಸಿದ ವೇಳೆ ವಿವಿಧ ಸಂಘಟನೆಗಳಿಂದ ಮನವಿ ಸ್ವೀಕರಿಸಿದ್ರು. ವಕೀಲರು, ಕರ್ನಾಟಕ ರಾಷ್ಟ್ರ ಸಮಿತಿಯ ಕಾರ್ಯಕರ್ತರು ಸೇರಿ ಹಲವರಿಂದ ಅಹವಾಲು ಆಲಿಸಿದ್ರು. ಒಟ್ನಲ್ಲಿ ಬೆಳಗಾವಿ ಜನರಿಗೆ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಾಳಪ್ಪ ತೆರದಾಳ, ಜೈ ಕನ್ನಡ ನ್ಯೂಸ್, ಬೆಳಗಾವಿ.